ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಬನ್ನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಮಕರ ರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ದಣಿದು ಕುಳಿತುಕೊಳ್ಳಬೇಡಿ. ಗುರಿಯ ಹಾದಿಯ ಪಯಣಿಗನೇ ವಜ್ರಗಳು ಹೆಚ್ಚಾಗಿ ಕಲ್ಲಿದ್ದಿನಲ್ಲೇ ಸಿಗುತ್ತವೆ. ಇದುವರೆಗೂ ನೀವು ಪ್ರಗತಿಯನ್ನು ತಡೆಯುತ್ತಿದ್ದ ನಿಮ್ಮನ್ನು ಮುಂದೆ ಸಾಗಲು ಬಿಡದ ರಾಹುಕೇತುಗಳು ಈಗ ಸಡಿಲಗೊಂಡಿದ್ದಾರೆ. ಹೌದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ, ಯಾವ ಹೆಸರು ಕೇಳಿದರೆ ಜನರು ಹೆದರುತ್ತಾರೋ ಆ ಶನಿ ಮಹಾರಾಜರು ಜನರು ನಡುಗಲು ಪ್ರಾರಂಭಿಸುತ್ತಾರೆ. ಈಗ ಅವರು ನಿಮ್ಮ ಮೇಲೆ ಕರುಣೆ ತೋರಿಸಿದ್ದಾರೆ. ಶನಿ ಮಹಾರಾಜರು ಈಗ ನಿಮ್ಮ ಮೇಲೆ ಪ್ರಸನ್ನರಾಗಿದ್ದಾರೆ ಮತ್ತು ಅತ್ಯಂತ ದೊಡ್ಡವರಾದ ಗುರು ಬೃಹಸ್ಪತಿಯ ಕೃಪಾದೃಷ್ಟಿ ನಿಮ್ಮ ಜೀವನವನ್ನು ಚಿನ್ನದಂತೆ ಹೊಳೆಯುವಂತೆ ಮಾಡಲಿದೆ. ಈಗ ನಿಮ್ಮ ಜೀವನ ಬದಲಾಗಲಿದೆ, ಏಕೆಂದರೆ ಶನಿ ಮಹಾರಾಜರು ನಿಮ್ಮ ಮೇಲೆ ಪ್ರಸನ್ನರಾಗಿದ್ದಾರೆ. ಈ ಯೋಗವು ಅತ್ಯಂತ ಅಪರೂಪದ ಯೋಗವಾಗಿದೆ ಸ್ನೇಹಿತರೆ. ದೀಪವನ್ನು ಕತ್ತಲಲ್ಲಿ ಹಚ್ಚುತ್ತಾರೆ, ಹೂಗಳು ಮುಳ್ಳುಗಳ ನಡುವೆ ಅರಳುತ್ತವೆ. ಈ ಯೋಗವು ರೂಪುಗೊಂಡಾಗ ಬಡವನು ಕೂಡ ರಾಜನಾಗುತ್ತಾನೆ, ಸಾಮಾನ್ಯನು ಮಹಾನ್ ವ್ಯಕ್ತಿಯಾಗುತ್ತಾನೆ ಮತ್ತು ಒಬ್ಬಂಟಿ ವ್ಯಕ್ತಿಯು ಇಡೀ ಸಮಾಜದಲ್ಲಿ ಗುರುತಿಸಿಕೊಳ್ಳುತ್ತಾನೆ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನಿಮಗೆ ತಿಳಿಸಲು ಹೊರಟಿರುವ ಈ ಸಂದೇಶವು ಯಾವುದೇ ಸಾಮಾನ್ಯ ಸಂದೇಶವಲ್ಲ, ಯಾವುದೇ ಸಾಮಾನ್ಯ ಪದಗಳಲ್ಲ. ಇದು ನೇರವಾಗಿ ನಿಮ್ಮ ಹೃದಯ ಮತ್ತು ಆತ್ಮವನ್ನು ತಲುಪುವಂಥದ್ದು. ಎಷ್ಟೋ ವರ್ಷಗಳಿಂದ ನೀವು ಹೋರಾಟ ಮಾಡುತ್ತಿದ್ದೀರಾ, ಎಷ್ಟೋ ರಾತ್ರಿಗಳನ್ನು ನೀವು ಅಳುತ್ತಾ ಕಳೆದಿದ್ದೀರಾ, ಎಷ್ಟೋ ಬಾರಿ ಜನರು ನಿಂದಿಸಿದ್ದಾರೆ. ಅಂದರೆ ಜನ ನಿಂದನೆಗಳನ್ನು ಸಹಿಸಿಕೊಳ್ಳುತ್ತಾ ಬಂದಿದ್ದೀರಾ. ಕೆಲವೊಮ್ಮೆ ಬಡತನ, ಕೆಲವೊಮ್ಮೆ ಸಾಲ, ಕೆಲವೊಮ್ಮೆ ಅಪಮಾನ, ಕೆಲವೊಮ್ಮೆ ನಿರುದ್ಯೋಗ, ಕೆಲವೊಮ್ಮೆ ಸಂಬಂಧಗಳಲ್ಲಿ ಮುರಿತ. ಪ್ರತಿ ಬಾರಿಯೂ ಅನಿಸುತ್ತಿತ್ತು, ನನ್ನ ಜೀವನದಲ್ಲಿ ಎಲ್ಲ ಮುಗಿದೇ ಹೋಯಿತು ಎಂದು, ಇನ್ನು ಮುಂದೆ ಸಾಗಲು ಸಾಧ್ಯವಿಲ್ಲ. ಪ್ರತಿ ಬಾರಿ ಇನ್ನು ಮುಂದೆ ನಾವು ಯಾವುದೇ ಭರವಸೆ ಇಲ್ಲ ಎಂದುಕೊಂಡಿದ್ದೀರಿ. ಆದರೆ ಸ್ನೇಹಿತರೆ, ಜೀವನವು ಮುರಿದು ಬಿದ್ದ ಮೇಲೆ ಮನುಷ್ಯನು ಇನ್ನೂ ಹೆಚ್ಚು ಬಲಶಾಲಿಯಾಗುವ ಮರುತಿರುವು ಪಡೆಯುತ್ತದೆ. ನೀವು ನಿಮ್ಮ ಜೀವನದಲ್ಲಿ ಎಲ್ಲವನ್ನು ಸಹಿಸಿಕೊಂಡಿದ್ದೀರಾ, ನಿಮ್ಮ ನೋವನ್ನು ನಿಮ್ಮ ಸದ್ದಿಲ್ಲದೆ ನುಂಗಿಕೊಂಡಿದ್ದೀರಾ. ನೀವು ಯಾರ ಬಳಿಯೂ ದೂರಿಲ್ಲ. ಇಂದು ಮೇಲಿರುವವನು ನಿಮ್ಮ ತಾಳ್ಮೆಗೆ ಪ್ರತಿಫಲ ನೀಡುವ ಸಮಯ ಬಂದಿದೆ. ಇದು ದೇವರ ಯೋಜನೆಯಾಗಿದೆ, ನೆನಪಿರಲಿ. ದೇವರ ಮನೆಯಲ್ಲಿ ತಡವಾಗಬಹುದು, ಆದರೆ ಎಂದಿಗೂ ಅನ್ಯಾಯವಾಗುವುದಿಲ್ಲ. ನಿಮ್ಮ ಪ್ರಾಮಾಣಿಕತೆ ಮತ್ತು ಶ್ರಮ ಸತ್ಯವಾಗಿದ್ದರೆ ನಿಮಗೆ ಖಂಡಿತವಾಗಿಯೂ ಯಶಸ್ಸು ಸಿಗಲಿದೆ. ಇಬ್ಬರು ಪ್ರತಿಯೊಂದಕ್ಕೂ ಸಮಯವನ್ನು ನಿಗದಿಪಡಿಸಿದ್ದಾರೆ. ಈಗ ನಿಮಗೆ ಅನಿಸುತ್ತಿದೆ ಎಲ್ಲವೂ ಮುಗಿದು ಹೋಯಿತು ಎಂದು, ಆದರೆ ನಿಜವಾದ ಆರಂಭವೇ ಅಲ್ಲಿಂದಾಗುತ್ತದೆ. ಮುಂದಿನ 24 ಗಂಟೆಗಳು ಕೇವಲ ಗಡಿಯಾರದ ಟೈಮ್ ಅಲ್ಲ, ಅದು ದೈವಿಕ ಉಲ್ಟಾ ಎಣಿಕೆಯಾಗಿದೆ. ಇದು ನಿಮ್ಮನ್ನು ನೀವು ಎಂದಿಗೂ ಊಹಿಸದ ಮಟ್ಟಕ್ಕೆ ಕರೆದೊಯ್ಯುತ್ತದೆ. ಇದು ಹೇಗೆ ಸಾಧ್ಯ? ಇದ್ದಕ್ಕಿದ್ದಂತೆ ನನ್ನ ಜೀವನ ಬದಲಾಗಲು ಹೇಗೆ ಸಾಧ್ಯ? ನಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಇಷ್ಟೊಂದು ದೊಡ್ಡ ಪವಾಡ ಹೇಗೆ ಆಗಬಹುದು? ಆದರೆ ಸ್ನೇಹಿತರೆ, ಇದೇ ದೇವರ ಆಟ, ಇದೇ ದೇವರ ಪವಾಡ. ಅವರು ನೀಡಿದಾಗ ನಿರೀಕ್ಷೆಗಿಂತಲೂ ಹೆಚ್ಚು ನೀಡುತ್ತಾರೆ ಮತ್ತು ಅವರು ಎತ್ತಿ ನಿಲ್ಲಿಸಿದಾಗ ನೇರವಾಗಿ ಸಿಂಹಾಸನದ ಮೇಲೆ ಕೂರಿಸುತ್ತಾರೆ. ಹೌದು, ಆದರೆ ಈಗ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವ ಸಮಯ ಬಂದಿದೆ. ಒಮ್ಮೆ ಯೋಚಿಸಿ, ಇದುವರೆಗೂ ನಿಮ್ಮ ಪ್ರತಿಯೊಂದು ಹೋರಾಟವು ಯಾವುದೇ ತಪಸ್ಸಿಗಿಂತ ಕಡಿಮೆ ಇರಲಿಲ್ಲ. ಕಾಡಿನಲ್ಲಿ ಕುಳಿತು ವರ್ಷಗಟ್ಟಲೆ ಧ್ಯಾನ ಮಾಡುವ ಸಾಧುವಿನಂತೆ ನಿಮ್ಮ ಜೀವನದಲ್ಲೂ ದುಃಖಗಳನ್ನು ಸಹಿಸಿದ್ದೀರಾ. ಜನರು ನಿಮ್ಮನ್ನು ದುರ್ಬಲರೆಂದು ಭಾವಿಸಿದ್ದರು, ಆದರೆ ನಿಜವಾಗಿ ನೀವು ಪ್ರತಿಯೊಂದು ಬಾಣವನ್ನು ಸಹಿಸಿ ಇಂದಿಗೂ ಜೀವಂತವಾಗಿ ನಿಂತಿರುವ ಯೋಧ. ಈಗ ಆ ತೊಂದರೆ ಮುಗಿದಿದೆ. ಹೌದು ಸ್ನೇಹಿತರೆ, ನೀವು ಮಾಡಬೇಕಾಗಿದ್ದ ತಪಸ್ಸು ಮಾಡಿ ಮುಗಿಸಿದ್ದೀರಾ. ಈಗ ನೀವು ತಪಸ್ಸು ಮಾಡುವ ಅಗತ್ಯವಿಲ್ಲ. ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಇದೇನು ಸಾಮಾನ್ಯ ಭವಿಷ್ಯವಾಣಿಯಲ್ಲ, ಇದು ಬ್ರಹ್ಮಾಂಡದ ಸಂದೇಶ. ಗ್ರಹ ನಕ್ಷತ್ರಗಳ ಚಲನೆ ಈಗ ಬದಲಾಗುತ್ತಿದೆ. ರಾಹುಕೇತುಗಳ ಹಿಡಿತ ಸಡಿಲವಾಗುತ್ತಿದೆ. ಶನಿ ಮಹಾರಾಜರು ಈಗ ನಿಮ್ಮ ಮೇಲೆ ಪ್ರಸನ್ನರಾಗಿದ್ದಾರೆ ಮತ್ತು ಅತ್ಯಂತ ದೊಡ್ಡ ವಿಷಯವೇನೆಂದರೆ, ಗುರು ಬೃಹಸ್ಪತಿಯು ಕೃಪೆ ಮತ್ತು ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ. ಈ ಯೋಗದ ಸಂಯೋಗ ಉಂಟಾಗುವ ತುಂಬಾ ವಿರಳ. ಇದು ಉಂಟಾದಾಗ ಸಾಮಾನ್ಯ ಮನುಷ್ಯನು ರಾಜನಾಗುತ್ತಾನೆ. ಮುಂಬರುವ 24 ಗಂಟೆಗಳ ನಂತರ ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತದೆ ಎಂಬುದನ್ನು ನೀವು ಊಹಿಸಲು ಸಾಧ್ಯವಿಲ್ಲ.
ಈಗ ನಿಮ್ಮ ಶತ್ರುಗಳು ಸಹ ನಿಮ್ಮ ಕಾಲಿಗೆ ನಿಮ್ಮ ಕಾಲಿಗೆ ಬೀಳಲಿದ್ದಾರೆ. ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಖಂಡಿತ ಈ ಟೈಮಲ್ಲಿ ಅಂದರೆ ಮುಂದಿನ 24 ಗಂಟೆಗಳಲ್ಲಿ ಸಮಸ್ಯೆಗಳೆಲ್ಲವೂ ಬಗೆಹರಿಸಿಕೊಳ್ಳಲು ಪ್ರಯತ್ನ ಪಡಿ. ಆದರೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ. ಖಂಡಿತ ನಿಮ್ಮ ಸಮಸ್ಯೆಗಳು ಎಲ್ಲ ಪರಿಹಾರ ಆಗುತ್ತೆ ಸ್ನೇಹಿತರೆ. ಯಾರು ನಿಮ್ಮನ್ನು ನಿಂದಿಸುತ್ತಿದ್ದಾರೋ ಅವರೇ ಈಗ ನಿಮ್ಮನ್ನು ಹೊಗಳುತ್ತಿರುವುದು ಕಂಡುಬರುತ್ತದೆ ಮತ್ತು ಇದೇ ಅತ್ಯಂತ ದೊಡ್ಡ ಪವಾಡವಾಗಲಿದೆ. ಅತ್ಯಂತ ದೊಡ್ಡ ವಿಷಯವೇನೆಂದರೆ, ಯಾರು ನಿಮ್ಮ ಜೀವನದಲ್ಲಿ ಎಂದಿಗೂ ಏನನ್ನೂ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದರೋ ಈಗ ನೀವು ನಿಮ್ಮ ಜೀವನದಲ್ಲಿ ಹೇಗೆ ಏನೆಲ್ಲ ಮಾಡುತ್ತಿದ್ದೀರಿ ಎಂಬುದನ್ನು ನೋಡಿ ಜನರು ನಿಮ್ಮ ಹಿಂದೆ ನಿಂತು ನಿಮ್ಮನ್ನು ಒಡೆಯ ಎನ್ನಲಿದ್ದಾರೆ. ಈಗ ನಿಮ್ಮ ಆಲೋಚನೆಯನ್ನು ಬದಲಾಯಿಸಿಕೊಳ್ಳುವ ಸಮಯ ಬಂದಿದೆ. ಈಗ ನೀವು ಯಾವುದೇ ಸಾಮಾನ್ಯ ಮನುಷ್ಯನಂತೆ ಆಲೋಚಿಸಬೇಡಿ. ಈಗ ನೀವು ರಾಜನಂತೆ ಆಲೋಚಿಸಬೇಕು. ಏಕೆಂದರೆ ಈಗ ನಿಮ್ಮ ಜೀವನದಲ್ಲಿ ಬರುತ್ತಿರುವ ಈ ಶಕ್ತಿ ಇದು ಸಾಮಾನ್ಯ ವರವಲ್ಲ. ಇದು ಯಾರನ್ನಾದರೂ ರಾಜನಾಗಿ ಮಾಡಬಲ್ಲ ಪರಮಶಕ್ತಿ ಮತ್ತು ಅದು ರಾಜನನ್ನಾಗಿ ಮಾಡಿದಾಗ ಪ್ರಪಂಚದ ಯಾವುದೇ ಶಕ್ತಿಯೂ ಅದನ್ನು ಕೆಳಗೆ ಬೀಳಿಸಲು ಸಾಧ್ಯವಿಲ್ಲ. ನೆನಪಿಡಿ, ಯಾರನ್ನು ದೇವರು ಎತ್ತಿ ನಿಲ್ಲಿಸುತ್ತಾರೋ ಅವರು ಕೆಳಗೆ ಬೀಳಿಸುವವನು ಇದುವರೆಗೂ ಹುಟ್ಟೇ ಇಲ್ಲ ಮತ್ತು ಈ ಶಕ್ತಿ ನಿಮ್ಮನ್ನು ಎತ್ತಿ ನಿಲ್ಲಿಸಲಿದೆ ಸ್ನೇಹಿತರೆ. ಗ್ರಹ ನಕ್ಷತ್ರಗಳ ಕೇವಲ ಆಕಾಶದಲ್ಲಿ ಹೊಳೆಯುವ ನಕ್ಷತ್ರಗಳಲ್ಲ, ಅವು ನಿಮ್ಮ ಜೀವನದ ಶಕ್ತಿ ಮತ್ತು ನಿಮ್ಮ ಕರ್ಮಗಳ ಫಲ. ನಿಮ್ಮ ದೇವ ಬಲದ ದಾರವನ್ನು ಆಡಿಸುತ್ತದೆ. ಅವುಗಳ ಚಲನೆ ಬದಲಾದಾಗ ಅತ್ಯಂತ ದೊಡ್ಡ ಪವಾಡ ನಡೆಯುತ್ತದೆ. ಹೌದು, ಇಂದು ಅದೇ ಪವಾಡ ನಿಮ್ಮ ಬಾಗಿಲನ್ನು ತಟ್ಟುತ್ತಿದೆ. ಇದುವರೆಗೂ ನಿಮ್ಮ ಪ್ರಗತಿಯನ್ನು ತಡೆಯುತ್ತಿದ್ದ ರಾಹುಕೇತುಗಳು ಈಗ ಸಡಿಲಗೊಂಡಿದ್ದಾರೆ. ಶನಿ ಮಹಾರಾಜರ ಹೆಸರು ಕೇಳಿದ ತಕ್ಷಣವೇ ಜನರು ಹೆದರುತ್ತಾರೆ, ನಡುಗಲು ಪ್ರಾರಂಭಿಸುತ್ತಾರೆ. ಆ ದೇವರು ಈಗ ನಿಮ್ಮ ಮೇಲೆ ಪ್ರಸನ್ನರಾಗಿದ್ದಾರೆ. ಶನಿ ಮಹಾರಾಜರ ಪವಾಡ ಈಗ ನಿಮ್ಮ ಜೀವನದಲ್ಲಿ ನಡೆಯಲಿದೆ ಮತ್ತು ಅತ್ಯಂತ ದೊಡ್ಡ ವರವಾಗಿ ಬೃಹಸ್ಪತಿ ಕೃಪೆ ದೃಷ್ಟಿ ನಿಮ್ಮ ಜೀವನವನ್ನು ಚಿನ್ನದಂತೆ ಹೊಳೆಯುವಂತೆ ಮಾಡಲಿದೆ. ಈ ಯೋಗವು ಅತ್ಯಂತ ಅಪರೂಪದ್ದು ಮತ್ತು ಯೋಗ ರೂಪುಗೊಂಡಾಗ ಬಡವನು ರಾಜನಾಗಲು ತೊಡಗುತ್ತಾನೆ ಸ್ನೇಹಿತರೆ. ಸಾಮಾನ್ಯನು ಮಹಾನ್ ವ್ಯಕ್ತಿಯಾಗುತ್ತಾನೆ ಮತ್ತು ಒಬ್ಬಂಟಿ ವ್ಯಕ್ತಿ ಇಡೀ ಸಮಾಜದಲ್ಲಿ ಗುರುತಿಸಿಕೊಳ್ಳುತ್ತಾನೆ. ಮುಂಬರುವ 24 ಗಂಟೆಗಳ ನಂತರ ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತದೆ. ಹೌದು, ಜೀವನ ಯಾವ ದಿಸೆಯಲ್ಲಿ ಸಾಗಲಿದೆ ಎಂದರೆ, ನಿನ್ನೆಯವರೆಗೆ ನಿಮ್ಮನ್ನು ನೋಡಿ ಹೀಯಾಳಿಸುತ್ತಿದ್ದವರು ಇಂದು ನಿಮಗೆ ಗೌರವ ನೀಡಲಿದ್ದಾರೆ. ಜನರು ನಿಮ್ಮ ಹಿಂದೆ ಹರಟೆ ಹೊಡೆಯುತ್ತಿದ್ದವರು ಅವರೇ ನಿಮ್ಮ ಚರಣಗಳ ಬಳಿ ನಿಮ್ಮ ಕಾಲ ಬಳಿ ಬಂದು ಒಡೆಯ ನೀವೇ ಎನ್ನಲಿದ್ದಾರೆ. ನೀವು ಇಷ್ಟೊಂದು ದೊಡ್ಡ ಮನುಷ್ಯರೆಂದು ನನಗೆ ತಿಳಿದಿರಲಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಇಷ್ಟೆಲ್ಲ ಸಾಧಿಸಬಹುದು. ನಿಮ್ಮ ಅದೃಷ್ಟ ಇಷ್ಟೊಂದು ಚೆನ್ನಾಗಿದೆ ಎನ್ನಲಿದ್ದಾರೆ ಸ್ನೇಹಿತರೆ. ಈಗ ಸಮಯ ಬದಲಾಗಿದೆ, ನಿಮ್ಮ ಕಾಲ ಬದಲಾಗುತ್ತಿದೆ. ನೀವು ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವ ಸಮಯ ಬಂದಿದೆ. ಸಿಂಹಾಸನ ಕೇವಲ ರಾಜನಿಗೆ ಮಾತ್ರ ಸೇರಿದಲ್ಲ. ಹೌದು, ಸಿಂಹಾಸನ ಎಂದರೆ ನಿಮ್ಮ ನಿರ್ಧಾರಗಳು ಪ್ರಾಮುಖ್ಯತೆ ಪಡೆಯುವ ಮಾತುಗಳಿವೆ. ಮೌಲ್ಯ ಸಿಗುವ ಜನರು ನಿಮ್ಮನ್ನು ನೋಡಿ, ಹೌದು, ಇವರೇ ಈ ಮನುಷ್ಯ ಶ್ರಮ ಮತ್ತು ದೇವರ ಕೃಪೆಯಿಂದ ಇತಿಹಾಸ ಸೃಷ್ಟಿಸಿದವರು ಎಂದು ಹೇಳುವ ಸ್ಥಳವಾಗಿದೆ. ಹೌದು, ಈಗ ನೀವು ಯಾವುದೇ ಸಾಮಾನ್ಯ ಮನುಷ್ಯನಾಗಿ ಉಳಿದಿಲ್ಲ. ಸಾಮಾನ್ಯ ಮನುಷ್ಯನಂತೆ ಆಲೋಚಿಸಬೇಡಿ ಎನ್ನಲಾಗುತ್ತಿದ್ದು, ಈಗ ನಿಮ್ಮ ರಕ್ತದಲ್ಲಿ ಬೆಟ್ಟವನ್ನು ಅಲ್ಲಾಡಿಸಬಲ್ಲ ಶಕ್ತಿ ಇದೆ ಸ್ನೇಹಿತರೆ. ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ನಿಮ್ಮ ಆತ್ಮದಲ್ಲಿರುವ ಆ ಜ್ಯೋತಿಯು ಮೆಲ್ಲನೆ ಕತ್ತಲನ್ನು ಅಳಿಸಿ ನಿಮ್ಮ ಜೀವನದಲ್ಲಿ ಬೆಳಕನ್ನು ತರುತ್ತಿದೆ. ಹೌದು, ಈಗ ಆ ಸಮಯ ನಿಮ್ಮ ಜೀವನಕ್ಕೆ ಅತ್ಯಂತ ಹತ್ತಿರದಲ್ಲಿದೆ. ಇಂದಿನ ದಿನವು ನಿಮ್ಮ ಅದೃಷ್ಟದ ಜೊತೆಗೆ ಹೆಜ್ಜೆ ಬೆರೆಸಿ ಸಾಗಲಿದೆ. ಮನುಷ್ಯನಿಗೆ ಇಷ್ಟವಾಗುವ ಶುಭ ಸುದ್ದಿ ಸಿಗುವುದರಿಂದ ಮನೆಯಲ್ಲಿ ಮತ್ತು ಗೆಳೆಯರ ನಡುವೆ ಸಂತೋಷದ ವಾತಾವರಣವಿರುತ್ತದೆ. ಶ್ರಮದ ಸಂಪೂರ್ಣ ಫಲ ಸಿಗಲಿದೆ ಮತ್ತು ನಿಂತು ಹೋದ ಕೆಲಸಗಳು ಸಹ ಪೂರ್ಣ ವೇಗದಲ್ಲಿ ಮುಂದೆ ಸಾಗಲಿದೆ. ಜೊತೆಗೆ ದಿನಗಳು ನೆನಪಿನಲ್ಲಿ ಉಳಿಯುವಂಥದ್ದಾಗಿದೆ. ಜೀವನ ಸಂಗಾತಿಯೊಂದಿಗೆ ಪ್ರೀತಿ, ನಂಬಿಕೆ ಮತ್ತು ಆತ್ಮೀಯತೆ ಸಂಬಂಧಗಳನ್ನು ಇನ್ನೂ ಗಟ್ಟಿ ಮಾಡಲಿದೆ. ಹಾಗಾಗಿ ಇರುವ ಸಮಯಗಳು ನಿಮ್ಮ ದೈನಂದಿನ ದಿನಚರಿಗೆ ಹೊಸ ಚೈತನ್ಯ ಮತ್ತು ಸಂತೋಷಗಳಿಂದ ತುಂಬಿರಲಿದೆ. ಯಾವುದೇ ಶುಭ ಸಮಾರಂಭದಲ್ಲಿ ಪಾಲ್ಗೊಳ್ಳುವ ಅವಕಾಶವೂ ಸಿಗಲಿದೆ ಸ್ನೇಹಿತರೆ. ಕುಟುಂಬದಲ್ಲಿ ವಿಶೇಷವಾಗಿ ತಂದೆಯ ಸಹಕಾರ ನಿಮಗೆ ಲಾಭದಾಯಕವೆಂದು ಸಾಬೀತಾಗಲಿದೆ. ಶನಿ ಮಹಾರಾಜರ ಆಶೀರ್ವಾದದಿಂದ ಉದ್ಯೋಗದಲ್ಲಿ ಉತ್ತಮ ಅವಕಾಶಗಳು ಸಿಗಲಿದೆ ಮತ್ತು ಹೊಸ ಆರಂಭವು ಭವಿಷ್ಯದಲ್ಲಿ ಲಾಭದ ಹಾದಿಯನ್ನು ತೆರೆಯಲಿದೆ. ಮನೆಯ ವಾತಾವರಣವು ಪ್ರೀತಿ ಮತ್ತು ಸ್ವಾದಿಷ್ಟ ತಿನಿಸುಗಳಿಂದ ಸುವಾಸನೆ ಬೀರುತ್ತಿದೆ. ಮತ್ತೆ ನಿಮಗಾಗಿ ಇರುವ ಸಮಯವು ಇಂದು ಹೊಸ ಅವಕಾಶಗಳಿಗೆ ನಿಮ್ಮ ಮನೆಯ ಬಾಗಿಲನ್ನು ತಟ್ಟಲಿದೆ. ಅದನ್ನು ಪಡೆದುಕೊಳ್ಳಲು ಸಿದ್ಧರಾಗಿರಿ. ವ್ಯಾಪಾರದಲ್ಲಿ ಯೋಚಿಸಿ ತರ್ಕಿಸಿ ತೆಗೆದುಕೊಂಡ ನಿರ್ಧಾರಗಳು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ತಂದುಕೊಡಬಲ್ಲದು. ಶನಿ ಮಹಾರಾಜರ ಆಶೀರ್ವಾದದಿಂದ ಕೆಲಸ ಹುಡುಕುತ್ತಿರುವ ಜನರಿಗೆ ಗೆಳೆಯರ ಸಹಕಾರದಿಂದ ಉತ್ತಮ ಸುದ್ದಿ ಸಿಗಬಹುದು. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ತೆಗೆದುಕೊಂಡ ಸರಿಯಾದ ನಿರ್ಧಾರ ನಿಮಗೆ ನೆಮ್ಮದಿ ಮತ್ತು ಶಾಂತಿ ಎರಡನ್ನೂ ನೀಡುತ್ತದೆ ಎಂದು ಆತ್ಮವಿಶ್ವಾಸವೇ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿಯಾಗಲಿದೆ.
ಇಂದು ಆತ್ಮವಿಶ್ವಾಸದಿಂದ ಕೆಲಸ ಮಾಡಿದರೆ ನಿಮಗೆ ಯಶಸ್ಸು ಸಿಗಲಿದೆ. ವಿಶೇಷ ವ್ಯಕ್ತಿಯೊಂದಿಗಿನ ಕಳೆದ ಸಮಯ ಮನಸ್ಸಿಗೆ ಸಂತೋಷ ನೀಡುತ್ತದೆ. ಕುಟುಂಬಕ್ಕೆ ಸಂಬಂಧಿಸಿದ ದೊಡ್ಡ ಸಂತೋಷವು ನಿಮ್ಮ ಹೆಮ್ಮೆಯನ್ನು ಹೆಚ್ಚಿಸಬಹುದು. ಮಕ್ಕಳು ಮತ್ತು ಹಿರಿಯರ ಜೊತೆಗೂಡುವಿಕೆ ಮಾನಸಿಕ ಶಾಂತಿ ನೀಡುತ್ತದೆ. ಶ್ರಮದಿಂದ ಯಶಸ್ಸಿನ ಏಣಿಯನ್ನು ಹತ್ತುವ ಸೂಚನೆಗಳು ಕಂಡುಬರುತ್ತಿದೆ. ಅಲ್ಲಿಯೇ ನಿಮಗಾಗಿ ಇರುವ ಸಮಯವು ಇಂದು ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಉತ್ಸಾಹ ಮತ್ತು ಶಕ್ತಿಯನ್ನು ತರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಯಶಸ್ಸಿನ ಬಲವಾದ ಸೂಚನೆಗಳು ಕಂಡುಬರುತ್ತಿದೆ. ವ್ಯಾಪಾರದಲ್ಲಿ ಉತ್ತಮ ಗಳಿಕೆಯ ಯೋಗಗಳು ಉಂಟಾಗಲಿದೆ. ಸಕಾರಾತ್ಮಕ ಆಲೋಚನೆಯು ನಿಮಗಾಗಿ ಮುಚ್ಚಿದ ಬಾಗಿಲನ್ನು ಸಹ ತೆರೆಯಬಹುದು. ಸ್ನೇಹಿತರೆ, ಇಂದು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಅವಸರ ಮಾಡಬೇಡಿ, ಏಕೆಂದರೆ ತಪ್ಪು ನಿರ್ಧಾರವು ನಿಮ್ಮನ್ನು ಮುನ್ನಡೆಯುವುದರಿಂದ ತಡೆಯಬಹುದು. ಅದೃಷ್ಟವು ನಿಮಗೆ ಉತ್ತಮ ಸಾಥ್ ನೀಡಲಿದೆ. ಆದ್ದರಿಂದ ಸಿಲುಕಿಕೊಂಡಿದ್ದ ಹಣವು ಮರಳಿ ಸಿಗುವುದರಿಂದ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ. ಉದ್ಯೋಗದಲ್ಲಿರುವ ಜನರಿಗೆ ಗೌರವ ಮತ್ತು ಪ್ರಗತಿ ಅವಕಾಶಗಳು ಸಿಗಲಿದೆ. ಕುಟುಂಬದ ಬೆಂಬಲವು ನಿಮ್ಮ ನಿರ್ಧಾರಗಳನ್ನು ಇನ್ನಷ್ಟು ಬಲಪಡಿಸಲಿದೆ. ವಿದ್ಯಾರ್ಥಿಗಳಿಗೆ ಗುರುಗಳ ಮಾರ್ಗದರ್ಶನದಿಂದ ಕಠಿಣ ವಿಷಯಗಳು ಸಹ ಸುಲಭ ಎನಿಸಲಿದೆ. ಹಾಗೆ ಸ್ನೇಹಿತರೆ, ಇಂದು ಸಂತೋಷದ ಕೊಡುಗೆಗಳು ನಿಮ್ಮ ಮನೆ ಬಾಗಿಲು ತಟ್ಟಬಹುದು ಎಂದು ತಿಳಿಸಲು ಬಯಸುತ್ತೇನೆ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಶ್ರಮ ಮತ್ತು ಕೆಲಸದ ಶೈಲಿಯ ಪ್ರಭಾವ ಬೀರಲಿದೆ. ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳಲಿದೆ ಮತ್ತು ವ್ಯಾಪಾರದಲ್ಲಿ ಲಾಭ ಸಿಗುವ ಸೂಚನೆಗಳು ಕಂಡುಬರುತ್ತೆ. ಕುಟುಂಬ ಮತ್ತು ಮಕ್ಕಳೊಂದಿಗೆ ಕಳೆದ ಸಮಯವು ದಿನವನ್ನು ನೆನಪಿನಲ್ಲಿ ಉಳಿಯುವಂತೆ ಮಾಡಲಿದೆ. ಹೌದು, ಆದ್ದರಿಂದ ಸ್ನೇಹಿತರೆ, ಸ್ವಲ್ಪ ಸಮಯ ನಿಮ್ಮ ಕುಟುಂಬದವರ ಜೊತೆ, ಮಕ್ಕಳ ಜೊತೆ, ನಿಮ್ಮ ಸಂಗಾತಿಯ ಜೊತೆ ಖಂಡಿತ ಸಮಯ ಕಳೆಯಿರಿ. ಇದರಿಂದ ನಿಮಗೆ ಸಣ್ಣ ಸಣ್ಣ ವಿಷಯಗಳಲ್ಲಿ ಸಂತೋಷ ಸಿಗಲಿದೆ. ಇಂದು ನಿಮ್ಮ ಆತ್ಮಬಲವು ಹೊಸ ಎತ್ತರದಲ್ಲಿರಲಿದೆ. ಉದ್ಯೋಗದಲ್ಲಿ ಬಡ್ತಿ ಮತ್ತು ಆದಾಯ ಹೆಚ್ಚುವ ಶುಭ ಯೋಗಗಳು ಉಂಟಾಗುತ್ತಿದೆ. ಕುಟುಂಬದ ಸಹಕಾರವು ಪ್ರತಿ ಹೆಜ್ಜೆಯಲ್ಲೂ ನಿಮ್ಮ ಧೈರ್ಯವನ್ನು ಹೆಚ್ಚಿಸಲಿದೆ. ಆರೋಗ್ಯದಲ್ಲಿ ಸುಧಾರಣೆ ಸೂಚನೆಗಳು ಕಂಡುಬರುತ್ತೆ. ದೀರ್ಘಕಾಲದಿಂದ ಆರೋಗ್ಯದಲ್ಲಿ ಯಾವುದಾದರೂ ಸಮಸ್ಯೆ ಇರುತ್ತಿದ್ದರೆ ಅದರಲ್ಲೂ ಸಹ ಸುಧಾರಣೆಯಾಗಲಿದೆ ಮತ್ತು ನಿಯಮಿತ ಯೋಗವು ನಿಮ್ಮನ್ನು ದೀರ್ಘಕಾಲದವರೆಗೆ ಫಿಟ್ ಇಡಲಿದೆ. ಆದ್ದರಿಂದ ಯೋಗ ಮತ್ತು ಧ್ಯಾನವನ್ನು ನಿಮ್ಮ ದಿನಚರಿ ಅಥವಾ ಆರೋಗ್ಯದ ಅಭ್ಯಾಸದಲ್ಲಿ ಖಂಡಿತವಾಗಿ ಸೇರಿಸಿಕೊಳ್ಳಿ. ಇದು ನಿಮಗೆ ಉತ್ತಮವಾಗಿರುತ್ತದೆ. ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮ ಅದೃಷ್ಟವು ಬದಲಾಗುತ್ತದೆ. ಇದನ್ನು ನೋಡಿ ನಿಮಗೆ ಸಂತೋಷವಾಗುತ್ತದೆ. ನನಗೂ ಕೂಡ ಸಂತೋಷವಾಗುತ್ತದೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನೀವು ನಿಮ್ಮ ಕಾಳಜಿ ವಹಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಮತ್ತೆ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ.